ಕರ್ನಾಟಕದ 5 ಜನರಿಗೆ ಕೇಂದ್ರ ಮಂತ್ರಿಗಿರಿ ಭಾಗ್ಯ ಒಲಿದಿದೆ. 4 ಬಿಜೆಪಿ, ಜೆಡಿಎಸ್ನಿಂದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಸ್ಥಾನ ಸಿಗ್ತಾ ಇದೆ. ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣಗೆ ಕೇಂದ್ರ ಮಂತ್ರಿ ಪಟ್ಟ ಒಲಿತಾ ಇದೆ. ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣಗೆ ರಾಜ್ಯ ಖಾತೆಯನ್ನ ಕೊಡಲಾಗ್ತಾ ಇದೆ. ಹಾಗಾದ್ರೆ ರಾಜ್ಯದಿಂದ ಯಾರ್ಯಾರಿಗೆ ಮಂತ್ರಿ ಸ್ಥಾನ ಸಿಗುತ್ತೆ ಅನ್ನುವಂತ ಕುತೂಹಲ ಏನಿತ್ತು ಅದಕ್ಕೆ ಈಗ ತೆರೆ ಬಿದ್ದಿರುವಂತದ್ದು. ಶೋಭಾ ಕರಂದ್ಲಾಜೆ, ವಿ ಸೋಮಣ್ಣಗೆ ರಾಜ್ಯ ಖಾತೆಯನ್ನ ಕೊಡಲಾಗ್ತಾ ಇದೆ. ಅತ್ತ ರಾಜ್ಯಸಭೆಯಿಂದ ಆಯ್ಕೆಯಾಗಿದ್ದ ನಿರ್ಮಲಾ ಸೀತಾರಾಮನ್ ಏನಿದ್ದಾರೆ ಅವ್ರಿಗೂ ಕೂಡ ಮತ್ತೆ ಸಚಿವೆ ಸ್ಥಾನ ಸಿಗ್ತಾ ಇದೆ. 5 ರಾಜ್ಯದಿಂದ ಚಾನ್ಸ್ ಸಿಗ್ತಾ ಇರುವಂತದ್ದು. ಪ್ರಹ್ಲಾದ್ ಜೋಶಿ ಮತ್ತೆ ನಿರ್ಮಲಾ ಸೀತಾರಾಮನ್ ಈಗಲೂ ಕೂಡ ಕೇಂದ್ರ ಮಂತ್ರಿ ಆಗಿನೇ ಕಾರ್ಯನಿರ್ವಹಿಸ್ತಾ ಇದ್ರು. ಅವರಿಬ್ಬರಿಗೂ ಕೂಡ ಮತ್ತೆ ಚಾನ್ಸ್ ಸಿಕ್ಕಿರುವಂತದ್ದು. ಇತ್ತ ವಿ ಸೋಮಣ್ಣ ಮತ್ತೆ ಶೋಭಾ ಕರಂದ್ಲಾಜೆ ಇರ್ಬೋದು, ಅವರು ಕೂಡ ಕೇಂದ್ರ ಮಂತ್ರಿ ಪಟ್ಟಕ್ಕೋಸ್ಕರ ನಿರೀಕ್ಷೆಯಲ್ಲಿದ್ರು. ಅವರಿಗೂ ಕೂಡ ಕೇಂದ್ರ ಮಂತ್ರಿ ಸ್ಥಾನ ಸಿಕ್ಕಿರುವಂತದ್ದು. ಮತ್ತೆ ಜೆಡಿಎಸ್ನಿಂದ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಕೂಡ ಮಂತ್ರಿಗಿರಿ ಸಿಗ್ತಾ ಇರುವಂತದ್ದು. ಒಟ್ಟು 5 ಜನರ ಪಾಲಿಗ ಸಿಕ್ಕಿರುವಂತದ್ದು. 5 ಜನರಿಗೂ ಕೂಡ ಮಂತ್ರಿಗಿರಿ ಸ್ಥಾನವನ್ನ ಕೊಡಲಾಗ್ತಾ ಇದೆ. ಯಾವ ಖಾತೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಚರ್ಚೆ ಆಗ್ತಾ ಇದೆ. ಈಗಾಗಲೇ ಕುಮಾರಸ್ವಾಮಿ ಅವರು ಅಂತ ಬಂದಾಗ ಕೃಷಿ ಖಾತೆ ಬೇಕು ಅಂತ ತಮ್ಮ ಇಂಗಿತ ವ್ಯಕ್ತಪಡಿಸಿದ್ರು. ಶೋಭಾ ಕರಂದ್ಲಾಜೆ ಅವರು, ಪ್ರಹ್ಲಾದ್ ಜೋಶಿ ಇರ್ಬೋದು, ತುಮಕೂರಿನಿಂದ ವಿ ಸೋಮಣ್ಣ ಅವರಿಗೂ ಕೂಡ ಪಟ್ಟ ಸಿಕ್ಕಿರುವಂಥದ್ದು. ನಿರ್ಮಲಾ ಸೀತಾರಾಮನ್ ಅವರು ಈಗಾಗಲೇ ಹಣಕಾಸು ಸಚಿವೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಅವ್ರಿಗೂ ಕೂಡ ಮತ್ತೆ ಚಾನ್ಸ್ ಸಿಕ್ಕಿದೆ. ತುಮಕೂರಿನಿಂದ ನೋಡುವುದಾದ್ರೆ ವಿ ಸೋಮಣ್ಣ ಅವರಿಗೆ ಒಲಿದಿರುವಂತಹ ಪಟ್ಟ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಅಚ್ಚರಿನೇ. ಯಾಕಂದ್ರೆ ಇಲ್ಲಿವರೆಗೂ ಕೂಡ ತುಮಕೂರಿನಿಂದ ಕೇಂದ್ರ ಸಚಿವ ಸ್ಥಾನ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಎಸ್ ಮಲ್ಲಿಕಾರ್ಜುನಯ್ಯ ಏನಿದ್ದಾರೆ ಅವರಿಗೆ ಬಿಜೆಪಿ ಅಧಿಕಾರದಲ್ಲಿ ಇರುವಂತಹ ಸಂದರ್ಭದಲ್ಲೇ ಲೋಕಸಭೆಯ ಡೆಪ್ಯೂಟಿ ಸ್ಪೀಕರ್ ಸ್ಥಾನವನ್ನ ಕೊಡಲಾಗಿತ್ತು. ಅದಾದ ಬಳಿಕ ಯಾರಿಗೂ ಕೂಡ ಲೋಕಸಭೆಯಲ್ಲಿ ಸ್ಥಾನ ಸಿಕ್ಕಿರಲಿಲ್ಲ. ಈಗ ವಿ ಸೋಮಣ್ಣ ಅವರಿಗೆ ಪಟ್ಟ ಒಲಿದಿರುವಂಥದ್ದು. ಸಂಪುಟ ದರ್ಜೆ ಎಚ್.ಡಿ. ಕುಮಾರಸ್ವಾಮಿಗೆ ಸ್ಥಾನ ಸಿಕ್ಕಿದೆ. ಪ್ರಹ್ಲಾದ್ ಜೋಶಿ ಅವರಿಗೂ ಕೂಡ, ಅವರು ಕೂಡ ಧಾರವಾಡ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ನಿರಂತರವಾಗಿ ಸಂಸದರಾಗಿ ಆಯ್ಕೆ ಆಗ್ತಾ ಇರುವಂತಹವರು ಈಗಲೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಅವ್ರಿಗೂ ಕೂಡ ಸ್ಥಾನ ಸಿಕ್ಕಿದೆ. ಇನ್ನು ಸಂಪುಟ ದರ್ಜೆಯ ಸ್ಥಾನ ನಿರ್ಮಲಾ ಸೀತಾರಾಮನ್ ಅವ್ರಿಗೂ ಕೂಡ, ರಾಜ್ಯಸಭೆಯ ಸದಸ್ಯರು ಇವರು, ಅವ್ರಿಗೂ ಸ್ಥಾನ ಸಿಕ್ಕಿದೆ. ಶೋಭಾ ಕರಂದ್ಲಾಜೆ ಅವರು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ಇಲ್ಲಿವರೆಗೂ ಕೂಡ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾ ಇದ್ರು. ಆದರೆ ಅಲ್ಲಿ ಅವರಿಗೆ ಗೋ ಬ್ಯಾಕ್ ಅಭಿಯಾನದ ಬಳಿಕ ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಲಾಯಿತು. ಅಲ್ಲಿ ಗೆದ್ದು ಬಂದಿರುವಂತಹ ಶೋಭಾ ಕರಂದ್ಲಾಜೆಗೆ ಸ್ಥಾನ ಸಿಕ್ಕಿದೆ, ಕೇಂದ್ರ ಮಂತ್ರಿಗಿರಿ ಪಟ್ಟ. ಇನ್ನು ಸೋಮಣ್ಣ ಅವ್ರಿಗೂ ಕೂಡ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು. ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡ ಬಳಿಕ ಬಹಳ ಬೇಸರದಲ್ಲಿದ್ರು. ನನ್ನ ಸೋಲಿಗೆ ನನ್ನ ಪಕ್ಷದವರೇ ಕಾರಣ ಆಗ್ಬಿಟ್ರು, ಹಾಗೆ ಹೀಗೆ ಅಂತ ಒಂದಷ್ಟು ನಿರಾಸೆಯಲ್ಲಿದ್ರು. ಆದರೆ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲೇಬೇಕು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಅದರಂತೆ ಅವರಿಗೆ ಲೋಕಸಭಾ ಕ್ಷೇತ್ರ ತುಮಕೂರಿನಿಂದ ಅವಕಾಶ ಕೂಡ ಸಿಕ್ತು. ಗೆದ್ದು ಆರಿಸಿ ಬಂದಿದ್ದಾರೆ. ಇದಾದ ಬಳಿಕ ಈಗ ಮೋದಿಯವರ ಸಂಪುಟದಲ್ಲಿ ಮಂತ್ರಿಗಿರಿ ಸ್ಥಾನ ಕೂಡ ಸಿಗ್ತಾ ಇದೆ. ತುಮಕೂರು ಅಂತ ಬಂದಾಗ ಇದೇ ಮೊದಲ ಬಾರಿಗೆ ಸಚಿವ ಸ್ಥಾನ, ಅದರಲ್ಲೂ ಕೂಡ ಕೇಂದ್ರ ಮಟ್ಟದಲ್ಲಿ ಸಿಗ್ತಾ ಇರುವಂತಹ ಸಚಿವ ಸ್ಥಾನ ಇದೇ ಮೊದಲು. ಹಾಗಾಗಿ ವಿ ಸೋಮಣ್ಣ ಅವರು ಈಗಾಗಲೇ ಸಂತಸದಲ್ಲಿದ್ದಾರೆ. ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ರು ಆಗಲೇ.